ಬೇಕು ನೋಡ್ಬಿಟ್ಟು ಕಟ್ ಮಾಡಬೇಕು. ಇದು ಕೂಡ ಇದೇ ಥರ ಈ ರೀತಿ ಸ್ಯಾರಿ ಡಾಲ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಇನ್ನೊಂದು ಸೈಡ್ಗೆ ನಾವು ಬಾರ್ಡರ್ ಇಲ್ಲ ಅಂದರೆ ಈ ರೀತಿ ಲೇಸ್ನ ಹಾಕೋಬೇಕಾಗುತ್ತೆ. ನೋಡಿ ಸ್ಯಾರಿ ಕೂಡ ನಾನು ಸ್ಟಿಚ್ ಮಾಡೋದು ಈ ರೀತಿ ಒಂದು ರೊಟೇಟ್ ಹಾಕ್ಕೊಂಡು ಈ ರೀತಿ ಫಿಕ್ಸ್ ಮಾಡಬೇಕು. ಈ ರೀತಿ ಬರುತ್ತೆ ಕಣ್ಣಬೇಕು. ಈಗ ನಾವು ಇದಕ್ಕೆ ಬ್ಲೌಸನ್ನು ಕೂಡ ಹಾಕಬೇಕಲ್ವ, ಅದಕ್ಕೆ ಇದು ರೆಡಿ ಆಗಿದೆ. ಬ್ಲೌಸನ್ನು ಫಿಕ್ಸ್ ಮಾಡೋಣ ಬನ್ನಿ. ಈಗ ಡಾಲ್ ತೊಗೊಳ್ಳೋಣ. ಡಾಲ್ಗೆ ಈ ರೀತಿ ನಾನು ಆಲ್ರೆಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ನಾವಿಲ್ಲಿ ಇದಕ್ಕೆ ಯೂಸ್ ಮಾಡೋದು ಇಲ್ಲಿ ಗ್ಲೂ ಗನ್ ಯೂಸ್ ಮಾಡ್ತಾ ಇದ್ದೀನಿ. ಈಸಿ ಆಗುತ್ತೆ ಅಂತ ಗ್ಲೂ ಗನ್ ಈ ರೀತಿ ಹಾಕ್ಕೊಂಡು ಫ್ರಂಟಲ್ಲಿ ಫಸ್ಟ್ ಈ ರೀತಿ ಫಿಕ್ಸ್ ಮಾಡ್ಕೊಂಡು, ಸೊ ಹೀಗೆ ಬ್ಯಾಕ್ ಸೈಡ್ ತೊಗೊಂಡು ಎರಡೂ ಕಡೆ ಬೆನ್ನಿಂದ ಹೋಗಿ ಮತ್ತೆ ಇಲ್ಲಿ ಗ್ಲೂ ಗನ್ ಅಪ್ಲೈ ಮಾಡಿ ಈ ರೀತಿ ಫಿಕ್ಸ್ ಮಾಡಬೇಕು. ಆಮೇಲೆ ಇನ್ನೊಂದು ಸೈಡ್ ಕ್ಲಾತ್ ಇದೆಯಲ್ಲ ಅದನ್ನ ಈ ಕ್ಲಾತ್ ಮೇಲೆ ಓವರ್ಲ್ಯಾಪ್ ಮಾಡಬೇಕು. ಸೊ ರೆಡಿ ಆಗಿದೆ. ಈಗ ಇದಕ್ಕೆ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು. ಸ್ಲೀವ್ಸ್ಗೆ ನಾನು ಬಾರ್ಡರ್ನ ತಗೊಂಡಿದ್ದೀನಿ. ಈಗ ನಾವು ಇಲ್ಲಿ ಮತ್ತೆ ಇದಕ್ಕೂ ಸಹ ಗ್ಲೂ ಗನ್ ಅಪ್ಲೈ ಮಾಡ್ತಿದ್ದೀನಿ. ಅಪ್ಲೈ ಮಾಡಿ ಫ್ರಂಟಿಂದ ಬ್ಯಾಕ್ವರೆಗೂ ಈ ರೀತಿ ಫಿಕ್ಸ್ ಮಾಡ್ಕೊಬೇಕು. ಈ ರೀತಿ ಫಿಕ್ಸ್ ಆದಮೇಲೆ ಇದೆಯಲ್ಲ ಇದನ್ನು ನನಗೆ ಎಷ್ಟು ಬೇಕಷ್ಟು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಳಗಡೆ ಗ್ಲೂ ಗನ್ ಅಪ್ಲೈ ಮಾಡಿ ರೆಡಿಯಾಗಿ ಇದೇ ಥರ ನಾವು ಈ ಕಡೆನೂ ಅಟ್ಯಾಚ್ ಮಾಡೋಣ. ಸೇಮ್ ಮೆಥಡ್. ಗ್ಲೂ ಸ್ಟಿಕ್ ಹಾಕಿ ಕ್ಲಾತ್ ತಗೊಳ್ಳಿ, ನೀಟಾಗಿ ಸೆಂಟರಲ್ಲಿಟ್ಟು ಎರಡೂ ಸೈಡ್ ಬರೋ ಥರ ಪೇಸ್ಟ್ ಮಾಡಿ. ಇದಾದ ನಂತರ ಸೇಮ್ ಮೆಥಡ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ಬೇಕಷ್ಟು ಈಗ ನಾವು ಸೆರಗನ್ನ ಫಿಕ್ಸ್ ಮಾಡೋಣ. ನಾವು ಆಲ್ರೆಡಿ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಇಲ್ಲಿ ಗ್ಲೂ ಗನ್ ಅಪ್ಲೈ ಮಾಡಿ ಈ ಸ್ಟಿಚ್ ಮಾಡಿದ್ದೀವಲ್ಲ ಅದನ್ನು ನೀಟಾಗಿ ಅಲ್ಲಿಗೆ ಫಿಕ್ಸ್ ಮಾಡಿದ್ರೆ ಆಯಿತು. ಸೊ ರೆಡಿಮೇಡ್ ಜ್ಯುವೆಲರಿ ಸಿಗುತ್ತೆ ನಿಮಗೆ. ಇದನ್ನು ನಾನು ನೆಕ್ಕಿಗೆ ಚೋಕರ್ ಥರ ಹಾಕ್ತಾ ಇದ್ದೀನಿ. ಇದಾದ ನಂತರ ನಾನು ಯೂಸ್ ಮಾಡೋದು ನೆಕ್ಸ್ಟು ಈ ರೀತಿ ಚೈನು. ಈ ರೀತಿ ಚೈನ್ ತೊಗೊಂಡು ನೆಕ್ಲೆಸ್ ಮಾಡೋದಕ್ಕೆ ಎಷ್ಟು ಲೆಂತ್ ಬೇಕು ಅಂತ ನೋಡ್ಕೋಬೇಕು. ನಾನು 2 ಲೇಯರ್ ಹಾಕೋದ್ರಿಂದ ಒಂದು ಶಾರ್ಟ್ ಮಾಡ್ತೀನಿ, ಒಂದು ಲಾಂಗ್ ಮಾಡ್ತೀನಿ. ಸೊ ಶಾರ್ಟಿಗೆ ಇಷ್ಟು ಸಾಕು. ಸೊ ಇನ್ನೊಂದು ಲಾಂಗ್ ಬೇಕಲ್ಲ ಅದಕ್ಕೂ ಇದನ್ನೇ ಯೂಸ್ ಮಾಡ್ಬೋದು. ಫಸ್ಟ್ ಶಾರ್ಟ್ ಫಿಕ್ಸ್ ಮಾಡಿಬಿಡೋಣ ನಾವು. ಇದಕ್ಕೆ ಬ್ಯಾಕ್ ಸೈಡಿಂದ ತಗೊಂಡು ಸೈಡಲ್ಲಿ ನಾವು ಹಿಂಗೆ ಅಟ್ಯಾಚ್ ಮಾಡೋಣ. ನಾನು ಈ ರೀತಿ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ
ಲೇಯರ್ ನೆಕ್ಲೆಸ್ ರೆಡಿಯಾಗಿದೆ. ಈಗ ನಾವು ಲಾಂಗ್ ಮಾಡಬೇಕು, ನೋಡಿಬಿಟ್ಟು ಕಟ್ ಮಾಡಬೇಕು. ಇದೇ ಥರ, ಇದು ಕೂಡ ಇದೇ ಥರ ಅಟ್ಯಾಚ್ ಆಗುತ್ತೆ. ನಿಮ್ಮೆಲ್ಲದ್ರ ಮೇಲೆ ಕೂಡ ಒಂದು ಗ್ಲೂಗನ್ ಅಪ್ಲೈ ಮಾಡಿ ಸೇಮ್ ತೋರಿಸಿದ್ಮೇಲೆ ಈ ರೀತಿ ಫಿಕ್ಸ್ ಮಾಡಬೇಕು. ಸೊ ರೀತಿ ಸ್ಮಾಲ್ ಇಯರಿಂಗ್ಸ್ ಸಿಗುತ್ತೆ. ಆಲ್ರೆಡಿ ಈ ಡಾಲ್ಗೆ ಹೋಲ್ ಇರೋದ್ರಿಂದ ಈಸಿಯಾಗಿ ಇದನ್ನು ಫಿಕ್ಸ್ ಮಾಡ್ಬೋದು. ಅದೇ ರೀತಿ ಇನ್ನೊಂದು ಇಯರಿಂಗ್ ತಗೋತೀನಿ. ಇನ್ನೊಂದು ಸೈಡು ಇಲ್ಲೂ ಹೋಲ್ ಇದೆ, ಇದನ್ನು ಫಿಕ್ಸ್ ಮಾಡ್ತೀನಿ. ಗ್ಲೂ ಅಪ್ಲೈ ಮಾಡಿ. ಸೊ ಕಿವಿಗೆ ಹಾಕಿ ಅದಲ್ಲೇ ಫಿಕ್ಸ್ ಆಗುತ್ತೆ. ಸೊ ಈ ಕಡೆನೂ ಇದು ಟೈಟ್ ಇದೆ, ಸೊ ಹಂಗೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಬೈತಲ್ಲೇ ಮಾಡೋಣ. ಇಷ್ಟಾಗುತ್ತೆ. ಇದಾದಮೇಲೆ ನೋಡಿ ಡಾಲ್ಗೆ ಈಗ ಸ್ಯಾರಿ ಡ್ರೇಪಿಂಗ್ ರೆಡಿಯಾಗಿದೆ. ಈ ಕಂಪ್ಲೀಟ್ ಲುಕ್ ನೋಡಿ ಈ ರೀತಿ ಬರುತ್ತೆ. ಈಗ ಈ ಡಾಲ್ಗೆ ಜ್ಯುವೆಲರಿ ಎಲ್ಲ ಹಾಕೋಣ.